ಮುರಳಿಯ ದಿನಾಂಕ 18/2/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಈ ವಿಶ್ವವಿದ್ಯಾಲಯದಲ್ಲಿ ಬಂದಿದ್ದೀರಾ. ಹಳೆಯ ಪ್ರಪಂಚದಿಂದ ಸತ್ತು ಹೊಸ ಪ್ರಪಂಚದಲ್ಲಿ ಹೋಗಲು ಈಗ ತಮ್ಮ ಪ್ರೀತಿ ಒಬ್ಬ ಭಗವಂತನ ಜೊತೆ ಇದೆ. ಪ್ರಶ್ನೆ: ಯಾವ ವಿಧಿಯಿಂದ ತಂದೆಯ ನೆನಪು ತಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವುದು? ಉತ್ತರ: ತಂದೆಯಾಗಿದ್ದಾರೆ ಬಿಂದು. ತಾವು ಬಿಂದುವಾಗಿ ಬಿಂದು ತಂದೆಯನ್ನು ನೆನಪು ಮಾಡಿದಾಗ ಶ್ರೀಮಂತರಾಗುತ್ತೀರಾ. ಹೀಗೆ 1ರ ಜೊತೆ ಬಿಂದು ಇಟ್ಟರೆ 10 ಆಗುವುದು. 10ರ ಜೊತೆ ಮತ್ತೊಂದು 0 ಇಟ್ಟರೆ 0 ಇಟ್ಟರೆ 100 ಆಗುವುದು. ಮತ್ತೊಂದು 0 ಹಾಕಿದರೆ 1000 ಆಗುವುದು. ಹಾಗೆಯೇ ತಂದೆಯ ನೆನಪಿನಿಂದ ಬಿಂದು ಅಂದರೆ ಜೋಡಣೆ ಆಗ್ತಾ ಹೋಗುತ್ತೆ. ತಾವು ಧನವಂತರಾಗುತ್ತೀರಾ. ನೆನಪಿನಿಂದಲೇ ಸತ್ಯವಾದ ಸಂಪಾದನೆಯಾಗುವುದು. ನೆನಪಿನಲ್ಲಿಯೇ ಸತ್ಯ ಸಂಪಾದನೆ ಇದೆ. ಗೀತೆ: ಮಹಾಸಭೆಯಲ್ಲಿ ಎದ್ದು ಬೆಳಗಿತು ಜ್ಯೋತಿ. ಓಂ ಶಾಂತಿ. ಈ ಹಾಡಿನ ಅರ್ಥ ಎಷ್ಟು ವಿಚಿತ್ರವಾಗಿದೆ. ಪ್ರೀತಿ ಆಯಿತು ಯಾರ ಜೊತೆಗೆ? ಯಾರ ಜೊತೆಗಾಯಿತು? ಭಗವಂತನ ಜೊತೆಗೆ. ಏಕೆಂದರೆ ಈ ಪ್ರಪಂಚದಿಂದ ಸತ್ತು ಅವರ ಬಳಿ ಹೋಗಬೇಕಾಗಿದೆ. ಈ ರೀತಿ ಎಂದಿಗೂ ಯಾರ ಜೊತೆಯಾದರೂ ಪ್ರೀತಿ ಆಗಿದೆಯೇನು? ವಿಚಾರದಲ್ಲಿ ಬಂತ ಸತ್ತು ಹೋಗಬೇಕು ಎಂದು. ಮತ್ತು ನಾವು ಸತ್ತೋಗಬೇಕು ಅಂತ ಅಂದರೆ ಯಾರಾದರೂ ಪ್ರೀತಿ ಮಾಡ್ತಾರಾ? ಇಲ್ಲ. ಈ ಪ್ರಪಂಚದಿಂದ ಸತ್ತು ಬಾಬನ ಹತ್ರ ಹೋಗಬೇಕು. ಅದಕ್ಕೆ ಬಾಬನ ಜೊತೆ ಪ್ರೀತಿ ಆಗಿದೆ. ಗೀತೆಯ ಅರ್ಥ ಎಷ್ಟು ವಂಡರ್ಫುಲ್ ಇದೆ. ಮಹಾಜ್ಯೋತಿಗೆ ನಾವು ಪರವಾನ ಪತಂಗಗಳಾಗಿದ್ದೇವೆ. ಮಹಾಜ್ಯೋತಿಯ ಜೊತೆ ಪತಂಗಗಳ ಪ್ರೀತಿ. ಮಹಾಜ್ಯೋತಿಗೆ ಸುತ್ತಾಡಿ ಸುತ್ತಾಡಿ ಸುಟ್ಟೋಗ್ಬಿಡತ್ತೆ, ದೀಪಕ್ಕೆ ಬಲಿಹಾರಿ ಆಗತ್ತೆ. ತಮಗೆ ತಂದೆಯ ಜೊತೆ ಇದೆ ಪ್ರೀತಿ. ತಂದೆಯ ಪ್ರೀತಿಯಲ್ಲಿ ಈ ಶರೀರವನ್ನು ಬಿಡಬೇಕು. ಅಂದರೆ ಅರ್ಥ, ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಶರೀರ ಬಿಡಬೇಕು. ಈ ಗಾಯನ ಕೇವಲ ಒಬ್ಬ ತಂದೆಗಾಗಿ ಇದೆ. ಆ ತಂದೆ ಈಗ ಬಂದಿದ್ದಾರೆ ಅಂದಾಗ ಪ್ರೀತಿ ಇಟ್ಕೊಳ್ಬೇಕಲ್ವ ಅವರ ಜೊತೆಗೆ. ಈ ಪ್ರಪಂಚದಿಂದ ಸಾಯಬೇಕಾಗತ್ತೆ. ಆ ತಂದೆಯ ಜೊತೆ ಪ್ರೀತಿ ಇಟ್ಕೋಬೇಕಾದ್ರೆ ಈ ಪ್ರಪಂಚದಿಂದ ಸಾಯಬೇಕು. ಭಗವಂತನ ಜೊತೆ ಪ್ರೀತಿ ಇಟ್ಟುಕೊಂಡಾಗ ಸತ್ತೆಲ್ಲೋಗ್ತೀರಾ? ಅವಶ್ಯವಾಗಿ ಭಗವಂತನ ಬಳಿಯೇ ಹೋಗಬೇಕಾಗತ್ತೆ. ಮನುಷ್ಯರು ದಾನ ಪುಣ್ಯ ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆ ಭಗವಂತನ ಬಳಿ ಹೋಗಲು. ಶರೀರ ಬಿಡುವ ಸಮಯದಲ್ಲಿಯೂ ಮನುಷ್ಯರಿಗೆ ಹೇಳುತ್ತಾರೆ ಭಗವಂತನನ್ನು ನೆನಪು ಮಾಡಿ ಎಂದು. ಭಗವಂತ ಎಷ್ಟು ಪ್ರಸಿದ್ಧವಾಗಿದ್ದಾರೆ. ಅವರು ಬಂದಾಗ ಪೂರ್ತಿ ಪ್ರಪಂಚವೇ ಸಮಾಪ್ತಿಯಾಗುವುದು. ತಂದೆ ಬರ್ತಾರೆ ಅಂದಾಗ ಪೂರ್ತಿ ಪ್ರಪಂಚವನ್ನು ಸಮಾಪ್ತಿ ಮಾಡುತ್ತಾರೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ಈ ವಿಶ್ವವಿದ್ಯಾಲಯದಲ್ಲಿ ಬಂದಿದ್ದೇವೆ ಹಳೆಯ ಪ್ರಪಂಚದಿಂದ ಸತ್ತು ಹೊಸ ಪ್ರಪಂಚದಲ್ಲಿ ಹೋಗಲು. ಹಳೆಯ ಪ್ರಪಂಚಕ್ಕೆ ಪತಿತ ಪ್ರಪಂಚವೆಂದು ನರಕವೆಂದು ಹೇಳಲಾಗುವುದು. ತಂದೆ ಹೊಸ ಪ್ರಪಂಚದಲ್ಲಿ ಹೋಗುವ ಮಾರ್ಗ ತೋರಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿ. ನಾನು ಸ್ವರ್ಗದ ರಚಯಿತ ಆಗಿದ್ದೇನೆ. ಆ ತಂದೆಯಿಂದ ತಮಗೆ ಧನ ಸಿಗುವುದು, ಆಸ್ತಿ ಮನೆ ಮುಂತಾದವು ಸಿಗತ್ತೆ. ಲೌಕಿಕ ತಂದೆಯಿಂದ ಹೆಣ್ಮಕ್ಕಳಿಗೆ ಸಿಗೋದಿಲ್ಲ. ಅವರು ಮತ್ತೆ ಬೇರೆ ಮನೆಗೆ ಹೊರಟೋಗ್ತಾರೆ, ಬೇರೆ ಮನೆಯಲ್ಲಿ ಕಳಿಸ್ಕೊಟ್ಬಿಡ್ತಾರೆ. ಅಂದರೆ ವಾರಿಸ್ಸಾಗಲಿಲ್ಲ. ಇಲ್ಲಿ ಭಗವಂತನಿಗೆ ನಾವೆಲ್ಲರೂ ಮಕ್ಕಳೇ ಆಗಿದ್ದೇವೆ. ಎಲ್ಲ ಆತ್ಮರಿಗೆ ತಂದೆ ಇವರಾಗಿದ್ದಾರೆ. ಇವರ ಬಳಿ ಎಲ್ಲರೂ ಬರಲೇಬೇಕು. ಅಣ್ಣಂದಿರಲಿ ಅಕ್ಕಂದಿರಲಿ ಎಲ್ಲರಿಗೂ ಸಮಾನ ಹಕ್ಕು ಶಿವ ತಂದೆಯಿಂದ ಸಿಗುವುದು. ಅವಶ್ಯವಾಗಿ ಒಂದು ಸಮಯದಲ್ಲಿ ತಂದೆ ಬರ್ತಾರಲ್ವ ಎಲ್ಲರನ್ನ ಕರೆದುಕೊಂಡು ಹೋಗಲು. ಏಕೆಂದರೆ ಹೊಸ ಪ್ರಪಂಚದಲ್ಲಿ ತುಂಬ ಕಡಿಮೆ ಮನುಷ್ಯರಿರುತ್ತಾರೆ. ಹಳೆಯ ಪ್ರಪಂಚದಲ್ಲಿ ಬಹಳಷ್ಟು ಜನ ಇದ್ದಾರೆ. ಹೊಸ ಪ್ರಪಂಚದಲ್ಲಿ ಮನುಷ್ಯರು ಕಡಿಮೆ, ಸುಖ ಬಹಳ. ಹಳೆಯ ಪ್ರಪಂಚದಲ್ಲಿ ಮನುಷ್ಯರು ಜಾಸ್ತಿ, ದುಃಖನೂ ಜಾಸ್ತಿ. ಆದ್ದರಿಂದ ಕರೆಯುತ್ತಾರೆ. ಬಾಪೂಜಿಯು ಸಹ ಗಾಂಧೀಜಿ ಹೇಳುತ್ತಾ ಇದ್ದರು, ಏ ಪತಿತ ಪಾವನ ಬನ್ನಿ ಎಂದು. ಕೇವಲ ಅವರನ್ನು ತಿಳಿದುಕೊಂಡಿರಲಿಲ್ಲ, ಕರೀತಾ ಇದ್ದರು ಅಷ್ಟೇ. ತಿಳ್ಕೊಳ್ತಾ ಇದ್ದರು ಪತಿತ ಪಾವನ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಅವರೇ ವಿಶ್ವದ ಮುಕ್ತಿದಾತ ಆಗಿದ್ದಾರೆ.
ರಾಮ ಸೀತೆಯರನ್ನು ಪೂರ್ತಿ ಪ್ರಪಂಚ ಒಪ್ಪುವುದಿಲ್ಲ. ಪೂರ್ತಿ ಪ್ರಪಂಚ ಪರಮಪಿತ ಪರಮಾತ್ಮನನ್ನು ಮುಕ್ತಿದಾತ ಗೈಡ್ ಎಂದು ಒಪ್ಪಿಕೊಳ್ಳುತ್ತೆ. ಮುಕ್ತ ಮಾಡ್ತಾರಲ್ವ ದುಃಖದಿಂದ, ಒಳ್ಳೆಯದು. ದುಃಖ ಕೊಡುವವರು ಯಾರು? ತಂದೆಯಂತೂ ದುಃಖ ಕೊಡಲು ಸಾಧ್ಯವಿಲ್ಲ, ಏಕೆಂದರೆ ಅವರಂತೂ ಪತಿತ ಪಾವನ ಆಗಿದ್ದಾರೆ. ಪಾವನ ಪ್ರಪಂಚ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುವವರು. ತಾವು ಆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳಾಗಿದ್ದೀರಾ. ಹೇಗೆ ತಂದೆ ಹಾಗೆ ಮಕ್ಕಳು. ಲೌಕಿಕ ತಂದೆಗೆ ಮಕ್ಕಳು ಲೌಕಿಕವಾಗಿರ್ತಾರೆ, ಅಂದರೆ ಶಾರೀರಿಕ ಮಕ್ಕಳಿರ್ತಾರೆ. ಈಗ ತಾವು ಮಕ್ಕಳು ಇದನ್ನು ತಿಳಿದುಕೊಳ್ಳಬೇಕು. ನಾವು ಆತ್ಮರಾಗಿದ್ದೇವೆ. ಪರಮಪಿತ ಪರಮಾತ್ಮ ನಮಗೆ ಆಸ್ತಿ ಕೊಡಲು ಬಂದಿದ್ದಾರೆ. ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಅಂದಾಗ ಸ್ವರ್ಗದ ಆಸ್ತಿ ಅವಶ್ಯವಾಗಿ ಸಿಗುವುದು. ಅವರಾಗಿದ್ದಾರೆ ಸ್ವರ್ಗವನ್ನು ಸ್ಥಾಪನೆ ಮಾಡುವವರು. ನಾವು ವಿದ್ಯಾರ್ಥಿಗಳಾಗಿದ್ದೇವೆ, ಇದನ್ನು ಮರೆಯಬಾರದು. ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ. ಶಿವ ತಂದೆ ಮಧುಬನದಲ್ಲಿ ಮುರುಳಿ ನುಡಿಸುತ್ತಾರೆ. ಅವರಂತೂ ಕಟ್ಟಿಗೆಯ ಮುರುಳಿಯ ಬಗ್ಗೆ ಹೇಳ್ತಾರೆ. ಆದರೆ ಇಲ್ಲಿ ಶಿವ ತಂದೆ ಕಟ್ಟಿಗೆಯ ಮುರುಳಿಯನ್ನು ನುಡಿಸುವುದಿಲ್ಲ. ಕಟ್ಟಿಗೆಯ ಮುರುಳಿಯ ಮಾತಲ್ಲ, ಜ್ಞಾನ ಮುರುಳಿಯ ಮಾತಾಗಿದೆ. ಶ್ರೀಕೃಷ್ಣ ಡ್ಯಾನ್ಸ್ ಮಾಡ್ತಾರೆ, ಮುರುಳಿ ನುಡಿಸ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಭಕ್ತಿ ಮಾರ್ಗದ್ದು. ಬಾಕಿ ಜ್ಞಾನದ ಮುರುಳಿಯನ್ನು ಶಿವತಂದೆಯೇ ನುಡಿಸುತ್ತಾರೆ. ನಿಮ್ಮ ಬಳಿ ಒಳ್ಳೊಳ್ಳೆಯ ಹಾಡುಗಳನ್ನು ತಯಾರು ಮಾಡುವವರು ಬರುತ್ತಾರೆ. ಹಾಡುಗಳನ್ನು ಬಹಳಷ್ಟು ಜನ ಅಣ್ಣಂದಿರೇ ತಯಾರು ಮಾಡುತ್ತಾರೆ. ತಮಗೆ ಜ್ಞಾನದ ಹಾಡುಗಳು ಹಾಡುವಂತಹ ಕಲೆ ಇರಬೇಕು. ತಾವು ಜ್ಞಾನದ ಹಾಡುಗಳನ್ನು ಹಾಡಬೇಕು. ಅದರಿಂದ ಶಿವ ತಂದೆಯ ನೆನಪು ಬರಬೇಕು. ಈಗ ಎಷ್ಟು ಜನ ಇದ್ದಾರಲ್ವ ಬಾಬನ ಸಾಂಗ್ಸ್ ಹಾಡುವಂತಹವರು, ಎಷ್ಟೊಂದು ಜನ ಸಂಗೀತ ಮಾಡುವಂತಹವರು, ಅಂದರೆ ಹಾಡಾಡುವಂತಹವರು ಇದ್ದಾರೆ. ಬಾಬಾ ಆ ಸಮಯದಲ್ಲಿ ಹೇಳಿದ್ರು ಬಾಬನ ಹಾಡಾಡುವಂತಹವರು ತುಂಬ ಜನ ಬರ್ತಾರೆ ಅಂತ. ಈಗ ಬಂದಿದ್ದಾರೆ. ಬಾಬಾ ಹೇಳ್ತಾರೆ, ನಾನು ತಂದೆಯನ್ನು ನೆನಪು ಮಾಡಿ. ಶಿವನಿಗೆ ಹೇಳ್ತಾರೆ ಬಿಂದು ಎಂದು. ವ್ಯಾಪಾರಿಗಳು ಬಿಂದು ಬರೀತಾರೆ, ಹೇಳ್ತಾರೆ ಶಿವ ಎಂದು. ಒಂದರ ಮುಂದೆ ಬಿಂದು 0 ಇಟ್ಟರೆ 10 ಆಗುವುದು, ಇನ್ನೊಂದು 0 ಇಟ್ಟರೆ 100 ಆಗುವುದು, ಇನ್ನೊಂದು 0 ಬರೆದರೆ 1000 ಆಗುವುದು. ಅಂದಾಗ ತಾವು ಸಹ ಶಿವ ತಂದೆಯನ್ನು ನೆನಪು ಮಾಡಬೇಕು. ಎಷ್ಟೆಷ್ಟು ಶಿವ ತಂದೆಯನ್ನು ನೆನಪು ಮಾಡುತ್ತೀರಾ, ಮತ್ತಷ್ಟು 00 ಆ್ಯಡ್ ಆಗ್ತಾ ಹೋಗುತ್ತೆ. ಒಂದ್ರ ಪಕ್ಕ 0, ಮತ್ತೊಂದು 0, 10, 100, 1000, ಲಕ್ಷ, ಕೋಟಿ ಹಾಗಾಗತ್ತಲ್ವ. ಅದೇ ರೀತಿಯಲ್ಲಿ ಬಾಬರೂರ ನೆನಪು ಮಾಡುವುದರಿಂದ ತಮ್ಮ ಸ್ಥಿತಿ ಶಕ್ತಿ ಹೆಚ್ಚುವುದು. ತಾವು ಅರ್ಧ ಕಲ್ಪಕ್ಕಾಗಿ ಶ್ರೀಮಂತರಾಗುತ್ತೀರಾ. ಅಲ್ಲಿ ಬಡತನವೇ ಇರುವುದಿಲ್ಲ. ಎಲ್ಲರೂ ಸುಖಿಗಳಾಗಿ ಇರುತ್ತಾರೆ. ಸತ್ಯಯುಗದಲ್ಲಿ ದುಃಖವೇ ಇರುವುದಿಲ್ಲ, ದುಃಖದ ಹೆಸರೇ ಇರುವುದಿಲ್ಲ. ತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ತಾವು ಬಹಳ ಧನವಂತರಾಗುತ್ತೀರಾ. ಇದಕ್ಕೆ ಹೇಳಲಾಗತ್ತೆ ಸತ್ಯ ತಂದೆಯ ಮೂಲಕ ಸತ್ಯವಾದ ಸಂಪಾದನೆ ಎಂದು. ಇದು ಜೊತೆಯಲ್ಲಿ ನಡೆಯುತ್ತದೆ. ಮನುಷ್ಯರೆಲ್ಲರೂ ಖಾಲಿ ಕೈಯಲ್ಲಿ ಹೋಗುತ್ತಾರೆ. ತಾವು ಕೈ ತುಂಬಿಕೊಂಡು ಹೋಗುತ್ತೀರಾ. ತಂದೆಯನ್ನು ನೆನಪು ಮಾಡಬೇಕು. ತಂದೆ ತಿಳಿಸುತ್ತಾರೆ, ಪವಿತ್ರತೆ ಇತ್ತೆಂದರೆ ಶಾಂತಿ ಸುಖ ಎಲ್ಲ ಸಿಗುವುದು. ತಾವು ಆತ್ಮ ಮೊದಲು ಪವಿತ್ರವಾಗಿದ್ದೀರಿ, ಅನಂತರ ಅಪವಿತ್ರ ಆಗಿದ್ದೀರಾ. ಸನ್ಯಾಸಿಗಳಿಗೆ ಸೆಮಿ ಪವಿತ್ರರೆಂದು ಹೇಳಲಾಗುವುದು. ನಿಮ್ಮದು ಪೂರ್ತಿ ಸನ್ಯಾಸ. ತಾವು ತಿಳಿದುಕೊಂಡಿದ್ದೀರಾ. ಅವರು ಎಷ್ಟು ಸುಖ ಪಡೆದುಕೊಳ್ಳುತ್ತಾರೆ, ಸ್ವಲ್ಪ ಸುಖ ಇರುತ್ತಷ್ಟೇ. ಆಮೇಲೆ ದುಃಖನೇ ದುಃಖ ಇರುತ್ತೆ. ಮೊದಲೆಲ್ಲ ಅವರು ಸರ್ವವ್ಯಾಪಿ ಅಂತ ಹೇಳುತ್ತಾ ಇರಲಿಲ್ಲ. ಸನ್ಯಾಸಿಗಳು ಭಗವಂತನಿಗೆ ಸರ್ವವ್ಯಾಪಿ ಅಂತ ಹೇಳುತ್ತಿರಲಿಲ್ಲ. ಈಗ ಸರ್ವವ್ಯಾಪಿ ಅಂತ ಹೇಳುತ್ತಾ ಇರೋದ್ರಿಂದ ಬಿದ್ದೋಗ್ಬಿಟ್ಟಿದ್ದಾರೆ. ಪ್ರಪಂಚದಲ್ಲಿ ಅನೇಕ ಪ್ರಕಾರದ ಮೇಳಗಳಾಗುತ್ತವೆ. ಏಕೆಂದರೆ ಸಂಪಾದನೆ ಆಗತ್ತೆ ಅಲ್ವಾ. ಇದು ಸಹ ಅವರದು ವ್ಯಾಪಾರ ಆಗಿದೆ. ಹೇಳ್ತಾರೆ ವ್ಯಾಪಾರದಲ್ಲಿ ಧೂಳು. ಸೊ ಧೂಳಿಲ್ಲ ಅಂದರೆ ನರನಿಂದ ನಾರಾಯಣ ಆಗಿಬಿಡ್ತಾ ಇದ್ವಿ ಅಂತ ಹೇಳಿಬಿಟ್ಟು. ಈ ವ್ಯಾಪಾರ ಕೆಲವರು ಅಷ್ಟೇ ಮಾಡ್ತಾರೆ. ಆ ವ್ಯಾಪಾರದಲ್ಲಿ ಎಲ್ಲರೂ ತೊಡಗಿದ್ದಾರೆ. ಆದರೆ ಈ ವ್ಯಾಪಾರ ಕೆಲವರು ಅಷ್ಟೇ ಮಾಡ್ತಾರೆ. ಬಾಬನಿಗೆ ಮಕ್ಕಳಾಗಿ ಎಲ್ಲವನ್ನ ದೇಹ ಸಹಿತವಾಗಿ ಬಾಬಾರವರಿಗೆ ಕೊಡಬೇಕು, ಅರ್ಪಿಸಿಕೊಳ್ಳಬೇಕು. ಏಕೆಂದರೆ ತಾವು ಬಯಸುತ್ತೀರಾ ಹೊಸ ಶರೀರ ಸಿಗಬೇಕೆಂದು. ತಂದೆ ಹೇಳುತ್ತಾರೆ, ತಾವು ಕೃಷ್ಣಪುರಿಯಲ್ಲಿ ಹೋಗುತ್ತೀರಾ.
ಆದರೆ ಆತ್ಮ ಯಾವಾಗ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗತ್ತೆ ಆಗ. ಕೃಷ್ಣಪುರಿಯಲ್ಲಿ ಈ ರೀತಿ ಹೇಳುವುದಿಲ್ಲ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು. ಇಲ್ಲಿ ಎಲ್ಲ ಮನುಷ್ಯ ಮಾತ್ರರು ಕರೆಯುತ್ತಾರೆ, ಏ ಮುಕ್ತಿದಾತ ಶಿವ ತಂದೆ ಬನ್ನಿ, ಈ ಪಾಪಾತ್ಮರ ಪ್ರಪಂಚದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಎಲ್ಲ ಆತ್ಮರು ಕರೆಯುತ್ತಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ತಂದೆ ಬಂದಿದ್ದಾರೆ ನಮ್ಮನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲು. ಅಲ್ಲಿ ಹೋಗೋದಂತೂ ಒಳ್ಳೆಯದಲ್ವಾ? ಮನುಷ್ಯರು ಶಾಂತಿ ಬಯಸುತ್ತಾರೆ. ಈಗ ಶಾಂತಿ ಅಂತ ಯಾವುದಕ್ಕೆ ಹೇಳೋದು? ಕರ್ಮವಿಲ್ಲದೆ ಯಾರೂ ಇರಲು ಸಾಧ್ಯವಿಲ್ಲ. ಶಾಂತಿಯಂತೂ ಶಾಂತಿಧಾಮದಲ್ಲಿ ಇರತ್ತೆ. ಮತ್ತೆಯೂ ಶರೀರ ಪಡೆದುಕೊಂಡು ಕರ್ಮವಂತೂ ಮಾಡಲೇಬೇಕು. ಸತ್ಯಯುಗದಲ್ಲಿ ಕರ್ಮ ಮಾಡುತ್ತಿದ್ದರೂ ಸಹ ಶಾಂತಿ ಇರುತ್ತದೆ. ಆ ಶಾಂತಿಯಲ್ಲಿ ಮನುಷ್ಯರಿಗೆ ದುಃಖ ಆಗತ್ತೆ. ಆದ್ದರಿಂದ ಹೇಳ್ತಾರೆ ಶಾಂತಿ ಹೇಗೆ ಸಿಗತ್ತೆ ಎಂದು. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಶಾಂತಿಧಾಮ ನಮ್ಮ ಮನೆಯಾಗಿದೆ. ಸತ್ಯಯುಗದಲ್ಲಿ ಶಾಂತಿಯೂ ಇರುತ್ತೆ, ಸುಖನೂ ಇರುತ್ತೆ, ಎಲ್ಲವೂ ಇರುವುದು. ಈಗ ಅದು ಬೇಕಾ? ಸುಖ ಶಾಂತಿ ಎಲ್ಲ ಬೇಕಾ ಅಥವಾ ಬರೀ ಶಾಂತಿ ಬೇಕಾ? ಇಲ್ಲಂತೂ ದುಃಖ ಇದೆ. ಆದ್ದರಿಂದ ಪತಿತ ಪಾವನ ತಂದೆಯನ್ನು ಇಲ್ಲಿಯೇ ಕರೆಯುತ್ತೇವೆ. ಭಕ್ತಿ ಮಾಡುತ್ತಾರೆ ಭಗವಂತನ ಜೊತೆ ಮಿಲನ ಮಾಡಲು. ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿಯಾಗಿರುತ್ತೆ, ನಂತರ ವೈಭಿಚಾರಿಯಾಗಿರುವುದು. ವೈಭಿಚಾರಿ ಭಕ್ತಿಯಲ್ಲಿ ನೋಡಿ ಏನೆಲ್ಲ ಮಾಡುತ್ತಾರೆ. ಮೆಟ್ಟಿಲಿನಲ್ಲಿ ಎಷ್ಟು ಚೆನ್ನಾಗಿ ತೋರಿಸಲಾಗಿದೆ. ಆದರೆ ಮೊಟ್ಟ ಮೊದಲು ಇದನ್ನು ಸಿದ್ಧ ಮಾಡಬೇಕು, ಭಗವಂತ ಯಾರು, ಶ್ರೀಕೃಷ್ಣನನ್ನು ಆ ರೀತಿ ಮಾಡಿದವರು ಯಾರು, ಮೊದಲ ಜನ್ಮದಲ್ಲಿ ಯಾರಾಗಿದ್ರು, ತಿಳಿಸುವ ಯುಕ್ತಿ ತುಂಬ ಚೆನ್ನಾಗಿರಬೇಕು. ಯಾರು ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ ಅವರ ಮನಸ್ಸು ಸಹ ಬಹಳ ಪಾಯಿಂಟ್ಸನ್ನು ಕೊಡಲಿಕ್ಕೆ ರೆಡಿ ಇರುತ್ತೆ. ಯೂನಿವರ್ಸಿಟಿಯಲ್ಲಿ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರು ತೀಕ್ಷ್ಣವಾಗಿ ಹೋಗುತ್ತಾರೆ, ಮುಂದುವರಿತಾರೆ ಚೆನ್ನಾಗಿ. ನಂಬರ್ ವಾರಂತೂ ಇದ್ದೇ ಇರ್ತಾರೆ. ಆದರೆ ಚೆನ್ನಾಗಿ ಓದುವವರು ಅವಶ್ಯವಾಗಿ ತೀಕ್ಷ್ಣವಾಗಿ ಮುಂದುವರಿತಾರೆ. ಇನ್ನು ಕೆಲವರಂತೂ ಡಲ್ ಹೆಡ್ ಇರ್ತಾರೆ. ಶಿವತಂದೆಗೆ ಆತ್ಮ ಹೇಳ್ತಾರೆ, ನನ್ನ ಬುದ್ಧಿಯ ಬೀಗವನ್ನು ತೆರೀರಿ ಬಾಬಾ ಅಂತ ಹೇಳಿ. ಬಾಬಾ ಹೇಳ್ತಾರೆ, ಬುದ್ಧಿಯ ಬೀಗವನ್ನು ತೆರೀಲಿಕ್ಕೋಸ್ಕರನೇ ಬಂದಿದ್ದೇನೆ. ಆದರೆ ನಿಮ್ಮ ಕರ್ಮ ಆ ರೀತಿ ಇದೆ, ಆ ಬೀಗ ತೆರೆಯೋದೇ ಇಲ್ಲ. ತೆರಿಲಿಕ್ಕಾಗಿ ನಾನು ಬಂದಿದ್ದೀನಿ, ಆದರೆ ನಿಮ್ಮ ಕರ್ಮ ಯಾವ ರೀತಿ ಇದೆ ಅಂದರೆ ಆ ಬೀಗ ಓಪನ್ನೇ ಆಗ್ತಾ ಇಲ್ಲ. ಮತ್ತು ಬಾಬಾ ಏನು ಮಾಡೋದು? ಬಹಳ ಪಾಪ ಮಾಡಿದ್ದೀರಾ. ಈಗ ಬಾಬಾ ಅಂತಹವ್ರಿಗೇನು ಹೇಳ್ತಾರೆ? ಯಾರದು ಬುದ್ಧಿಯ ಬೀಗ ತೆರೆಯೋದೇ ಇಲ್ಲ ಅಂತಹವ್ರಿಗೇನು ಹೇಳ್ತಾರೆ? ಟೀಚರ್ಗೆ ಒಂದು ವೇಳೆ ಸ್ಟೂಡೆಂಟ್ಸ್ ಹೇಳ್ತಾರೆ ನಾವು ಕಡಿಮೆ ಓದ್ತೀವಿ ಅಂತ, ಟೀಚರ್ ಏನು ಮಾಡ್ತಾರೆ? ಟೀಚರ್ ಏನು ಕೃಪೆ ಮಾಡೋದಿಲ್ಲ ಅಲ್ವಾ? ಅವ್ರಿಗೋಸ್ಕರ ಎಕ್ಸ್ಟ್ರಾ ಟೈಮ್ ಕೊಡಬಹುದು ಅಷ್ಟೇ. ಅದಕ್ಕೋಸ್ಕರ ಅಂತೂ ಮನ ಇಲ್ಲ. ಎಕ್ಸ್ಟ್ರಾ ಟೈಮ್ ಕೊಟ್ಟು ಪುರುಷಾರ್ಥ ಮಾಡಲಿಕ್ಕೆ ಬಾಬಾ ಮನ ಮಾಡಲ್ಲ. ಪ್ರದರ್ಶನಿ ಓಪನ್ ಇರುತ್ತೆ, ಕುಳಿತುಕೊಂಡು ಅಭ್ಯಾಸ ಮಾಡಿ. ಭಕ್ತಿ ಮಾರ್ಗದಲ್ಲಿ ಕೆಲವರು ಹೇಳ್ತಾರೆ ಮಾಲೆ ಜಪ ಮಾಡಿ ಅಂತ, ಇನ್ನು ಕೆಲವರು ಹೇಳ್ತಾರೆ ಮಂತ್ರ ಹೇಳಿ, ಮಂತ್ರ ನೆನಪು ಮಾಡ್ಕೊಳ್ಳಿ ಅಂತ. ಇಲ್ಲಂತೂ ಬಾಬಾ ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ. ಬಾಬಾರವರನ್ನು ನೆನಪು ಮಾಡಬೇಕು, ಅವರಿಂದ ಆಸ್ತಿ ಸಿಗತ್ತೆ. ಅಂದಾಗ ಒಳ್ಳೆಯ ರೀತಿ ತಂದೆಯಿಂದ ಪೂರ್ತಿ ಆಸ್ತಿ ಪಡೆಯಬೇಕು ಅಲ್ವಾ? ಅದರಲ್ಲಿಯೂ ತಂದೆ ಹೇಳುತ್ತಾರೆ, ಎಂದಿಗೂ ಸಹ ವಿಕಾರದಲ್ಲಿ ಹೋಗಬೇಡಿ. ಸ್ವಲ್ಪ ವಿಕಾರದ ಟೇಸ್ಟ್ ಕುಳಿತುಕೊಳ್ತು ಅಂತ ಅಂದರೆ ನಂತರ ಅದು ಬಹಳ ವೃದ್ಧಿ ಆಗುವುದು. ಸಿಗರೇಟು ಕುಡಿಯುವಂಥದ್ದು, ಒಂದು ಸಲ ಸಿಗರೇಟ್ ಕುಡಿಯುವ ಟೇಸ್ಟ್ ಬಂತು ಅಂತ ಅಂದರೆ ಸಂಘದ ಬಣ್ಣ ಚೆನ್ನಾಗಿ ಬೇಗ ಹತ್ಕೊಂಡ್ಬಿಡುತ್ತೆ. ಮತ್ತು ಆ ಅಭ್ಯಾಸವನ್ನು ಬಿಡುವುದು ಬಹಳ ಕಷ್ಟ ಆಗತ್ತೆ. ಎಷ್ಟು ನೆಪ ಹೇಳ್ತಾರೆ ಆಮೇಲೆ, ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಲ್ವಾ? ಹಾಗಾಗಿ ನೆಪ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಅಂತಹ ಯಾವ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಡಿ. ಚೀಚಿ ಅಭ್ಯಾಸವೆಲ್ಲ ಅಳಿಸಿಕೊಳ್ಳಬೇಕು. ತಂದೆ ಹೇಳುತ್ತಾರೆ, ಬದುಕಿದ್ದಂತೆಯೇ ದೇಹಾಭಿಮಾನವನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿ. ದೇವತೆಗಳಿಗೆ ಭೋಗ ಸದಾ ಪವಿತ್ರವಾಗಿರುವ ಭೋಗ ಇಡಲಾಗತ್ತೆ. ತಾವು ಸಹ ಪವಿತ್ರ ಭೋಜನವನ್ನೇ ಸ್ವೀಕಾರ ಮಾಡಿ. ಈ ಕಾಲದಲ್ಲಿ ಸತ್ಯವಾದ ತುಪ್ಪ ಅಂತೂ ಸಿಗೋದಿಲ್ಲ, ಎಣ್ಣೆ ತಿಂತೀರಾ, ಅಲ್ಲಿ ಎಣ್ಣೆ ಇರೋದಿಲ್ಲ. ಇಲ್ಲಂತೂ ಡೈರಿಗಳಲ್ಲಿ ನೋಡಿ ಪವಿತ್ರ
ಪ್ಯೂರ್ ಗೀ ಅಂತ ಇಟ್ಟಿರ್ತಾರೆ, ಆದರೆ ಸುಳ್ಳೇ ಇಟ್ಟಿರ್ತಾರೆ. ಸುಳ್ಳಿನ ತುಪ್ಪನೇ ಇರುತ್ತೆ, ಪ್ಯೂರ್ ತುಪ್ಪ ಅಂತೂ ಇರೋದಿಲ್ಲ. ಎರಡರಲ್ಲೂ ಬರೆದಿರ್ತಾರೆ ಪ್ಯೂರ್ ಗೀ ಅಂತ, ಇದು ಶುದ್ಧ ತುಪ್ಪ ಅಂತ ಬರೆದಿರ್ತಾರೆ. ಆದರೆ ವ್ಯತ್ಯಾಸ ನೋಡಿ ಎಷ್ಟಿರುತ್ತೆ ದಾಮಲ್ಲಿ, ಅದು ರೇಟು ವ್ಯತ್ಯಾಸ ಇರುತ್ತೆ. ಈಗ ತಾವು ಮಕ್ಕಳು ಹೂಗಳಂತೆ ಸದಾ ಹರಳಿರಬೇಕು, ಹರ್ಷಿತರಾಗಿರಬೇಕು. ಸ್ವರ್ಗದಲ್ಲಿ ನ್ಯಾಚುರಲ್ ಸೌಂದರ್ಯ ಇರುತ್ತದೆ, ಅಲ್ಲಿ ಪ್ರಕೃತಿಯು ಸಹ ಸತೋಪ್ರಧಾನವಾಗಿರುತ್ತದೆ. ಲಕ್ಷ್ಮೀನಾರಾಯಣರಂತಹ ನ್ಯಾಚುರಲ್ ಬ್ಯೂಟಿ ಇಲ್ಲಾರ್ದು ಇಲ್ಲ. ಲಕ್ಷ್ಮೀನಾರಾಯಣ ಸ್ವಾಭಾವಿಕವಾಗಿ ಸೌಂದರ್ಯ ಉಳ್ಳವರಾಗಿದ್ದಾರೆ, ಆ ರೀತಿ ಇಲ್ಲಿ ಯಾರೂ ಇರಲಿಕ್ಕಾಗೋದಿಲ್ಲ. ಅವರನ್ನು ಈ ನೇತ್ರಗಳಿಂದ ಯಾರೂ ನೋಡಲು ಸಾಧ್ಯವಿಲ್ಲ. ಲಕ್ಷ್ಮೀನಾರಾಯಣರನ್ನು ಸಾಕ್ಷಾತ್ಕಾರ ಆಗಬಹುದು, ಆದರೆ ಸಾಕ್ಷಾತ್ಕಾರ ಆಗೋದ್ರಿಂದ ಆ ಚಿತ್ರ ಮಾಡಲಿಕ್ಕಾಗೋದಿಲ್ಲ. ಕೆಲವರು ಆರ್ಟಿಸ್ಟ್ಗೆ ಸಾಕ್ಷಾತ್ಕಾರ ಆಯಿತು ಅಂದರೆ ಅದೇ ಸಮಯದಲ್ಲೇ ಕೂತ್ಕೊಂಡು ಮಾಡಿದ್ರೆ ಮಾಡಬಹುದೇನೋ, ಆದರೆ ಬಹಳ ಕಷ್ಟ. ತಾವು ಮಕ್ಕಳಿಗೆ ಬಹಳ ನಶೆ ಇರಬೇಕು. ಈಗ ನಮ್ಮನ್ನು ಬಾಬಾ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗತ್ತೆ. ಈಗ ನಮ್ಮ 84 ಜನ್ಮ ಪೂರ್ಣವಾಗಿದೆ. ಈ ರೀತಿ ವಿಚಾರಗಳು ಬುದ್ಧಿಯಲ್ಲಿ ಬರುವುದರಿಂದ ಖುಷಿ ಇರುವುದು. ವಿಕಾರದ್ದು ಕಿಂಚಿತ್ತು ವಿಚಾರ ಬರಬಾರದು. ತಂದೆ ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ದ್ರೌಪದಿ ಇದಕ್ಕೋಸ್ಕರ ಕರೆದ್ರು ಅಲ್ವ ನನ್ನನ್ನು ರಕ್ಷಿಸಿ ಅಂತ ಹೇಳಿ. ಅವ್ರಿಗೇನು 5 ಜನ ಪತಿಯರು ಇರಲಿಲ್ಲ, ಅವ್ರು ಕರೆದಿದ್ರು ಈ ಶತ್ರುಗಳಿಂದ ನನ್ನನ್ನು ರಕ್ಷಿಸಿ ಅಂತ ಹೇಳಿ. ಮತ್ತು 5 ಜನ ಪತಿಯರು ಹೇಗಿರ್ಲಿಕ್ಕೆ ಸಾಧ್ಯ? ಅಂತಹ ಮಾತಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗಳಿಗೆಗೂ ತಾವು ಮಕ್ಕಳಿಗೆ ಹೊಸ ಹೊಸ ಪಾಯಿಂಟ್ಸು ಸಿಗ್ತಾ ಇರುತ್ತೆ. ಅಂದಾಗ ಚೇಂಜ್ ಮಾಡಿಕೊಳ್ಬೇಕು. ಒಂದಲ್ಲ ಒಂದು ಚೇಂಜ್ ಮಾಡಿ ಅಕ್ಷರಗಳನ್ನು ಹಾಕಬೇಕಾಗತ್ತೆ, ಬರಿಬೇಕಾಗತ್ತೆ. ತಾವು ಬರಿತಿರೋ ಸ್ವಲ್ಪ ಸಮಯದಲ್ಲಿ ನಾವು ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ. ತಾವು ಚಾಲೆಂಜ್ ಮಾಡುತ್ತೀರಾ. ತಂದೆ ಹೇಳುತ್ತಾರೆ ಮಕ್ಕಳಿಗೆ, ಸನ್ ಶೋಸ್ ಫಾದರ್, ಫಾದರ್ ಶೋಸ್ ಸನ್. ಮಕ್ಕಳನ್ನು ತಂದೆ ಪ್ರತ್ಯಕ್ಷ ಮಾಡುತ್ತಾರೆ, ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಯಾವ ತಂದೆ? ಶಿವ. ಶಿವ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಇಲ್ಲಿ ಶಿವ ಮತ್ತು ಸಾಲಿಗ್ರಾಮಗಳ ಗಾಯನ ಇರುವಂಥದ್ದು. ಶಿವ ತಂದೆ ಏನೆಲ್ಲ ತಿಳಿಸುತ್ತಾರೆ ಅದನ್ನು ಫಾಲೋ ಮಾಡಬೇಕು. ಫಾಲೋ ಫಾದರ್ ಗಾಯನ ಅವರದೇ ಆಗಿದೆ. ಯಾರು ಫಾಲೋ ಮಾಡ್ತಾರೆ? ತಂದೆಯನ್ನು ಫಾಲೋ ಮಾಡುವುದರಿಂದ ತಾವು ಪತಿತರಾಗಿದ್ದೀರಾ. ಇಲ್ಲಂತೂ ಪಾವನರಾಗಲಿಕ್ಕೋಸ್ಕರ ಫಾಲೋ ಮಾಡಿಸಲಾಗುವುದು. ವ್ಯತ್ಯಾಸ ಇದೆ ಅಲ್ವಾ? ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ತಂದೆಯನ್ನು ಅನುಸರಿಸಿ ಪವಿತ್ರವಾಗಿರಿ. ಫಾಲೋ ಮಾಡುವುದರಿಂದಲೇ, ತಂದೆಯನ್ನು ಅನುಸರಿಸುವುದರಿಂದಲೇ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಲೌಕಿಕ ತಂದೆಯನ್ನು ಫಾಲೋ ಮಾಡುವುದರಿಂದ ಮಾಡಿದ್ದಕ್ಕೆ 63 ಜನ್ಮಗಳಿಗಾಗಿ ಮೆಟ್ಟಿಲು ಕೆಳಗೆ ಇಳಿದು ಬಂದಿದ್ದೀರಾ. ಈಗ ತಂದೆಯನ್ನು ಫಾಲೋ ಮಾಡಿ ಶ್ರೇಷ್ಠರಾಗಬೇಕು, ಮೇಲೇರಬೇಕು, ಸತ್ಯಯುಗಕ್ಕೆ ಹೋಗಬೇಕು, ತಂದೆಯ ಜೊತೆಯಲ್ಲಿ ಮನೆಗೂ ಹೋಗಬೇಕು. ತಂದೆ ಹೇಳುತ್ತಾರೆ, ಈ ಜ್ಞಾನದ ಒಂದೊಂದು ಮಹಾವಾಕ್ಯ, ಒಂದೊಂದು ರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳತ್ತೆ. ತಾವು ತಂದೆಯನ್ನು ತಿಳಿದು ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತೀರಾ. ಅವರಂತೂ ಹೇಳ್ತಾರೆ ಬ್ರಹ್ಮತತ್ವದಲ್ಲಿ ಲೀನವಾಗಿಬಿಡ್ತೀವಿ ಎಂದು. ಲೀನವಂತೂ ಆಗುವುದಿಲ್ಲ, ಮತ್ತೆ ಬರ್ತಾರೆ. ಬಾಬಾ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಮೊಟ್ಟ ಮೊದಲು ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು. ಪಾರಲೌಕಿಕ ತಂದೆ ಆಸ್ತಿ ಕೊಡುತ್ತಾರೆ, ಪಾವನರನ್ನಾಗಿ ಮಾಡುವಂತಹ ಆಸ್ತಿ. ಅದಕ್ಕೋಸ್ಕರ ಬೇಹದ್ದಿನ ತಂದೆಗೆ ಹೇಳಲಾಗತ್ತೆ ಪಾವನ ಮಾಡಿ ಎಂದು. ಅವರಂತೂ ಪತಿತ ಪಾವನ ಆಗಿದ್ದಾರೆ. ಲೌಕಿಕ ತಂದೆಗೆ ಪತಿತ ಪಾವನ ಎಂದು ಹೇಳುವುದಿಲ್ಲ. ಅವರು ಸ್ವಯಂವೇ ಕರೆಯುತ್ತಿರುತ್ತಾರೆ, ಪತಿತ ಪಾವನ ಬನ್ನಿ ಎಂದು. ಅಂದಾಗ ಇಬ್ಬರೂ ತಂದೆಯರ ಪರಿಚಯ ಎಲ್ಲರಿಗೂ ಕೊಡಬೇಕು. ಲೌಕಿಕ ತಂದೆ ಹೇಳುತ್ತಾರೆ ವಿವಾಹ ಮಾಡಿಕೊಳ್ಳಿ, ಪತಿತರಾಗಿರಿ ಎಂದು. ಪಾರಲೌಕಿಕ ತಂದೆ ಹೇಳುತ್ತಾರೆ ಮಕ್ಕಳೇ ಪವಿತ್ರವಾಗಿರಿ, ಪಾವನರಾಗಿ, ನನ್ನನ್ನು ನೆನಪು ಮಾಡಿ. ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗುತ್ತೀರಾ. ಒಬ್ಬ ತಂದೆಯೇ ಎಲ್ಲರನ್ನ ಪಾವನ ಮಾಡುವವರಾಗಿದ್ದಾರೆ. ಈ ಪಾಯಿಂಟ್ಸು ತುಂಬ ಚೆನ್ನಾಗಿವೆ ತಿಳಿಸಲು. ಭಿನ್ನ ಭಿನ್ನ ಪ್ರಕಾರದ ಪಾಯಿಂಟ್ಸು ವಿಚಾರ ಸಾಗರ ಮಂಥನ ಮಾಡಿ ತಿಳಿಸುತ್ತಾ ಇರಿ. ಇದು ನಿಮ್ಮ ವ್ಯಾಪಾರವಾಗಿದೆ.
ತಾವು ಪತಿತರನ್ನ ಪಾವನ ಮಾಡುವವರಾಗಿದ್ದೀರಾ. ಪಾರಲೌಕಿಕ ತಂದೆ ಈಗ ಹೇಳುತ್ತಾರೆ, ಮಕ್ಕಳೇ ಪಾವನರಾಗಿರಿ. ಈಗ ವಿನಾಶ ಸನ್ಮುಖದಲ್ಲಿ ನಿಂತಿದೆ. ಈಗೇನು ಮಾಡಬೇಕು? ಅವಶ್ಯವಾಗಿ ಪಾರಲೌಕಿಕ ತಂದೆಯ ಮತದಂತೆ ನಡೆಯಬೇಕು ಅಲ್ವಾ? ಈ ಪ್ರತಿಜ್ಞೆಯೂ ಸಹ ಬರೆಯಬೇಕು ಪ್ರದರ್ಶನಿಯಲ್ಲಿ. ಪಾರಲೌಕಿಕ ತಂದೆಯನ್ನು ಫಾಲೋ ಮಾಡುತ್ತೇವೆ, ಪತಿತರಾಗುವುದನ್ನು ಬಿಡುತ್ತೇವೆ ಎಂದು ಬರೀರಿ. ತಂದೆಯ ಜೊತೆ ಗ್ಯಾರಂಟಿ ಮಾಡಿ ಅಂತ ಪ್ರತಿಜ್ಞೆ ಮಾಡಿಸ್ಬೇಕು. ಪೂರ್ತಿ ಮಾತು ಪವಿತ್ರತೆಯದಾಗಿದೆ. ತಾವು ಮಕ್ಕಳು ಹಗಲು ರಾತ್ರಿ ಖುಷಿಯಲ್ಲಿ ಇರಬೇಕು. ತಂದೆ ನಮಗೆ ಸ್ವರ್ಗದ ಆಸ್ತಿ ಕೊಡುತ್ತಿದ್ದಾರೆ. ತಂದೆ ಮತ್ತು ಆಸ್ತಿ. ಈಗ ತಾವು ತಿಳಿದುಕೊಂಡಿದ್ದೀರಾ, ಶಿವ ಜಯಂತಿ ಆಚರಿಸುವುದೇ ಭಾರತದ ಸ್ವರ್ಗದ ಜಯಂತಿಯಾಗಿದೆ. ಗೀತೆಯೇ ಸರ್ವಶಾಸ್ತ್ರಮಯಿ ಶಿರೋಮಣಿ ಆಗಿದೆ. ಗೀತಾ ಮಾತಾ. ಆಸ್ತಿಯಂತೂ ತಂದೆಯಿಂದ ಸಿಗುವುದು. ಗೀತೆಯ ರಚಯಿತ ಶಿವ ತಂದೆಯಾಗಿದ್ದಾರೆ. ಪಾರಲೌಕಿಕ ತಂದೆಯಿಂದ ಪಾವನರಾಗುವ ಆಸ್ತಿ ಸಿಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ನಾವು ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೇವೆ. ಇದು ಸದಾ ಸ್ಮೃತಿಯಲ್ಲಿ ಇರಬೇಕು. ಯಾವುದೇ ಕೆಟ್ಟ ಅಭ್ಯಾಸವನ್ನು ಇಟ್ಟುಕೊಳ್ಳಬಾರದು. ಇದ್ದರೆ ಅವೆಲ್ಲವನ್ನು ಅಳಿಸಬೇಕು. ವಿಕಾರದ ವಿಚಾರ ಕಿಂಚಿತ್ತೂ ಬರಬಾರದು. ಎರಡನೇ ಪಾಯಿಂಟು, ಬದುಕಿದ್ದಂತೆಯೇ ಶರೀರದ ಅಭಿಮಾನವನ್ನು ಮರೆತು ತಂದೆಯನ್ನು ನೆನಪು ಮಾಡಬೇಕು. ಭಿನ್ನ ಭಿನ್ನ ಪಾಯಿಂಟ್ಸನ್ನು ವಿಚಾರ ಸಾಗರ ಮಂಥನ ಮಾಡಿ ಪತಿತರನ್ನು ಪಾವನ ಮಾಡುವ ವ್ಯಾಪಾರ ಮಾಡಬೇಕು. ವರದಾನ: ಸಂತುಷ್ಟತೆಯ ತ್ರಿಮೂರ್ತಿ ಸರ್ಟಿಫಿಕೇಟ್ ಮೂಲಕ ಸದಾ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪದವಿಯ ಅಧಿಕಾರಿಗಳಾಗಿರಿ. ಸಂತುಷ್ಟತೆಯ 3 ಸರ್ಟಿಫಿಕೇಟ್ ಮೂಲಕ ಸದಾ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿಗಳಾಗಿರಿ. ವರದಾನದ ವಿಶ್ಲೇಷಣೆ: ಸದಾ ಸಫಲರಾಗಲು ತಂದೆ ಮತ್ತು ಪರಿವಾರದ ಜೊತೆ ಸರಿಯಾದ ಸಂಪರ್ಕ ಬೇಕು. ಪ್ರತಿಯೊಬ್ಬರಿಗೂ 3 ಸರ್ಟಿಫಿಕೇಟ್ ಬೇಕಾಗಿದೆ. ಪ್ರತಿಯೊಬ್ಬರೂ 3 ಸರ್ಟಿಫಿಕೇಟ್ ತಗೋಬೇಕು. ತಂದೆಯಿಂದ, ಸ್ವಯಂನಿಂದ, ಪರಿವಾರದಿಂದ. ಪರಿವಾರವನ್ನು ಸಂತುಷ್ಟಪಡಿಸಲು ಚಿಕ್ಕ ಮಾತನ್ನು ನೆನಪಿಟ್ಟುಕೊಳ್ಳಿ. ಏನೆಂದರೆ, ಗೌರವ ಕೊಡುವ ರಿಕಾರ್ಡ್ ನಿರಂತರವಾಗಿ ನಡೀತಾ ಇರಬೇಕು. ಪರಿವಾರದಲ್ಲಿ ಎಲ್ಲರಿಗೂ ಗೌರವ ಕೊಡ್ತಾ ಇರಬೇಕು. ಇದರಲ್ಲಿ ನಿಷ್ಕಾಮವಾಗಿರಿ. ತಂದೆಯನ್ನು ಸಂತುಷ್ಟಪಡಿಸಲಿಕ್ಕೆ ಸತ್ಯವಾಗಿರಿ ಮತ್ತು ಸ್ವಯಂ ಜೊತೆ ಸ್ವಯಂ ಸಂತುಷ್ಟರಾಗಿರಲಿಕ್ಕೆ ಸದಾ ಶ್ರೀಮತರದ ರೇಖೆಯ ಒಳಗಿರಿ. ಸ್ವಯಂನಿಂದ ಸಂತುಷ್ಟ ಆಗಿರಬೇಕು ಅಂದರೆ ತಂದೆಯ ಶ್ರೀಮತದ ರೇಖೆಯ ಒಳಗಿರಿ. ಬಾಬರೂರನ್ನು ಸಂತುಷ್ಟಪಡಿಸ್ಬೇಕು ಅಂದರೆ ಸದಾ ಸತ್ಯವಾಗಿ ಇರಬೇಕು. ಪರಿವಾರವನ್ನು ಸಂತುಷ್ಟಪಡಿಸ್ಬೇಕು ಅಂತಂದರೆ ಸದಾ ಗೌರವ ಕೊಡ್ತಾ ಇರಬೇಕು ಎಲ್ಲರಿಗೂ. ಈ 3 ಸರ್ಟಿಫಿಕೇಟ್ ಶ್ರೇಷ್ಠ ಪದವಿಗೆ ಅಧಿಕಾರಿಗಳನ್ನಾಗಿ ಮಾಡುತ್ತದೆ. ಸ್ಲೋಗನ್: ಯಾರು ಚಿತ್ರವನ್ನು ನೋಡದೆ ಚೈತನ್ಯ ಮತ್ತು ಚರಿತ್ರೆಯನ್ನು ನೋಡುತ್ತಾರೆ ಅವರೇ ಶ್ರೇಷ್ಠ ಚರಿತ್ರವಂತರು. ಯಾರು ಚಿತ್ರವನ್ನು ನೋಡದೆ ಚೈತನ್ಯ ಮತ್ತು ಚರಿತ್ರೆಯನ್ನು ನೋಡುತ್ತಾರೆ ಅವರೇ ಶ್ರೇಷ್ಠ ಚರಿತ್ರವಂತರು. ಅವ್ಯಕ್ತ ಇಶಾರೆ: ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಹೀಗೆ ಸರ್ವ ಆತ್ಮಗಳಿಗೆ ಜ್ಞಾನದ ಪ್ರಕಾಶ ಕೊಡಲು ಸದಾ ಶುಭ ಭಾವನೆ, ಕಲ್ಯಾಣದ ಭಾವನೆ ಇಟ್ಟುಕೊಳ್ಳುತ್ತೀರಾ. ಹಾಗೆ ತಮ್ಮ ಈ ದೈವಿ ಸಂಘಟನೆಯನ್ನು ಕೂಡ ಒಂದೇ ರಸ ಸ್ಥಿತಿಯಲ್ಲಿ, ಏಕರಸ ಸ್ಥಿತಿಯಲ್ಲಿ ಸ್ಥಿತ ಮಾಡಿ ಸಂಘಟನೆಯ ಶಕ್ತಿಯನ್ನು ವೃದ್ಧಿ ಮಾಡುವ ಪ್ರಯತ್ನ ಮಾಡಿ. ಆಗ ನಿಮ್ಮ ಈ ದೈವಿ ಸಂಘಟನೆಯ ಮೂರ್ತಿಯಲ್ಲಿ ಏಕತೆ ಮತ್ತು ಏಕರಸ ಸ್ಥಿತಿಯ ಪ್ರತ್ಯಕ್ಷ ರೂಪದಲ್ಲಿ ಸಾಕ್ಷಾತ್ಕಾರವಾಗುವುದು ಎಲ್ಲರಿಗೂ. ಓಂ ಶಾಂತಿ.